ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಹೇಳ್ರಿ ಒಬ್ಬ ತಾಯಿ ಸರಿಯಾಗಿ ಕೊಡೋದು ಬಿಡಿಸಕ್ಕೆ ಮಗನ ಕರ್ಕೊಂಡ್ ಬಂದ. ತಾಯಿ ಸರಿಯಾಗಿ ಕೊಡೋದು ಬಿಡಿಸಕ್ಕೆ ಕರ್ಕೊಂಡ್ ಮಗನ
ಸರಿಯಾಗಿ ಕುಡ್ದು ಬಿಡ್ಸಕ್ ಕರ್ಕೊಂಡ್ ಬಂದಾರ. ಮಗನ ಸರಿ ಕೂಡ ಬಿಡ್ಸಾಕ ಕರ್ಕೊಂಡ್ ನೋಡ್ರಿ. ಬೇರೆ ಕೊಡೋರು ಬೇರೆ ಕೊಡ ಬೇಡ ಬೇರೆ ಕೊಡ ಸ್ವಲ್ಪ ಬಾಣ. ತಾಯಿ ಮಗನ ಕರ್ಕೊಂಡ್ಬಂದಳಪ್ಪ ಸರಿ ಬಿಡ್ಸಾಕ. ತಾಯಿ ತಾಯಿ ಮಗ ತಾಯಿ ಮಗನ ಕೈ ಬಿಡೋದಲ್ಲ ಸರಿ ಮಕ್ಕಳು ಸರಿ ಮಕ್ಕಳ ತಾಯಿ ಮಗ ಇಲ್ಲ ಬಾರಣ್ಣ ತಾಯಿ ಮಗ ಮಾಯ ಮಾಡೋರಿಗೆ ಬೂದಿ ಬಗ್ಗೆ ಬಾಯ್ ಮಾಡ್ಕೊಡ್ರಿ ರಮೇಶ ಬಾಯ್ ಮಾಡ್ಕೊಡ್ರಿ. ಮತ್ತೆ ಎಲ್ಲರೂ ನಿಮ್ದು ನಿನ್ನ ಮುಟ್ಟಿ ಸಾಯ್ಬೇಕಪ್ಪ ಇದಕ್ಕೆ. ನೋಡು ಗೊತ್ತಿಯಾ ಮುಟ್ಟಿ ಸಾಂಗ್ ಸಾಂಜಿದ್ದಾಗ ಚಾಲು ಮಾಡಿ ನೋಡು. ಹ್ಯಾಂಗ ಮಾಡ್ಬೇಕು ಬಿಡಿಸ್ಬೇಕು, ಯಾಕೆ ಮಾಡ್ಬೇಕಂತ ಬಿಡಿಸ್ಬೇಕು. ಆಗ ನಾವು ಹೊಳೆ ತಪ್ಪು ಮಾಡಿದ್ರೆ ಶಿಕ್ಷೆ ಯಾರಿಗೆ ಕೊಡ್ಲೇವ. ಯಾರು ತಪ್ಪು ಮಾಡಿದ್ರು ಯಾರು ಶಿಕ್ಷೆ ಅನ್ಬೋದು. ನಿನ್ನ ಕೋರ್ಟ್ನಾಗ ಮಂದಿ ಅಪರಾಧ ಮಾಡೋದು ತಪ್ಪು ಶಿಕ್ಷೆ ಅನ್ಬೋದಲ್ಲ. ಯಾವ ತಪ್ಪು ಮಾಡೋಣ ಅವಾಗ ಪನಿಷ್ಮೆಂಟ್ ಕೊಡು, ಪನಿಷ್ಮೆಂಟ್ ಕೊಟ್ಟು ಸುದ್ದಿ ಮಾಡು. ಏನಾದ್ರು ಶಿಕ್ಷೆ ಕೊಡ್ತೀನಿ ಅಂದ್ರೆ ಹೆಂಗ? ಒಂದು ನಿಂಬೆಹಣ್ಣು ಹೊಡೆಸ್ಕೊಡಿ. ನಾನು ಸರಿಯಾಗಿ ಕೊಟ್ಟು ಬಿಡಿಸಪ್ಪ. ಬಿಡ್ಲಿಲ್ಲ ಅಂದ್ರೆ ಇವಾಗ ಪನಿಷ್ಮೆಂಟ್ ಕೊಡಂತ ತಿಳಿಸುವ. ಕೇಳ್ರಿ ಏನು ಅಂತ ತಿನ್ಸ. ಸೆರೆ ಕೊಟ್ಬಿಡ ಇವತ್ತಿದ್ದ ಸೆರೆ ಕೊಟ್ಬಿಡ್ತೀನಿ ಅಂತ ಗನ್ಸು ಹಂಗಾರ ಹಚ್ಕೊಳ್ಳಿ. ಇವತ್ತು ಸೆರೆ ಕೊಟ್ಬಿಡ್ತೀನಪ್ಪ ಕೈ ಹಾಕ ಹಿಂಗ. ಹಾಂ ಹಚ್ಚು ಹಿಂಗೆ ಸರಿ. ಇವ ಬಿಡ್ಲಿಲ್ಲ ಅಂದ್ರೆ ದೂರ ಹೋಗೋವಾಗನವ ನೋಡ ಬಿಡುವಕ್ ನಿನ್ ಕೈ ಪ್ರಸಾದ ಕೊಡ್ರಿ. ಹೋಳಿ ಹುಣ್ಣಿಮೆಯಾಗ ದೂರ ಹೋಗೋ ಬಂದನ ಅವನ ಮ್ಯಾಗ ನೀವೊಂದು ಕಣ್ಣಿಡು. ಅಲ್ಲ, ದೂರ ಹೋಗೋದಂತ ಮುಂದೆ ಆಕಿ ಕರ್ಕೊಂಡ್ ಬಂದಳ. ಮುಂದೆ ಇಂಥ ಅನಾಹುತ ಹಾಕವಂತ ನಿನ್ನ ಪಾದಕ್ಕೆ ಬಿಟ್ಟು ಕಡಿಬೇಡ. ನೋವು ಕೊಡ್ರಿ. ದೂರ ಅದಾವ ಅಂದ್ರೆ ನೀನು ನಮಗೆ ಹಿಡ್ಕೊಳಕ್ ಆಕತ್ತೇನ ಅದನ್ನ? ಎಚ್ಚರಿಕೆ ಕೊಟ್ಟಿರಿ. ಅದೇ ಎಚ್ಚರಿಕೆ ಕೊಡೋದು ಅಲ್ಲ, ಕಾಪಾಡೋದು ನಿನ್ನ ಕರ್ತವ್ಯ. ದೂರ ಹೋಗ್ಕನಂತ ನಮ್ಮ ಮುಂದೆ ಹೇಳಿದ್ರೆ ಅವನೇನು ಕೈಕಾಲು ಹಿಡ್ಕೊಂಡು ಮನುಷ್ಯ ಹಿಡಿಯಕ್ಕಾಗತ್ತ? ಕಾಪಾಡ್ತೀನಿ. ಬಂದು ಪದರಿ ಬಿದ್ದ ಕಾಪಾಡೋದು ಕರ್ತವ್ಯ. ಕಾಪಾಡ್ತೀನಿ. ಹೋಳಿ ಹುಣ್ಣಿಮೆಯಾಗ ಒಂದಿಟ್ಟು ಹುಷಾರಿವ ಮಗನ ಬಗ್ಗೆ ಕೊಂದ್ರ. ಸರಿ ಬರಪ್ಪ. ಸರಿ ಸರಿ ಹಣಿ ಭಾಳ ಮಾಡ್ಯಾನವ, ಪ್ರಮಾಣ ಭಾಳ ಮಾಡ್ಯಾನ. ಅಲ್ಲಿ ಹಿಂಗೆ ಮಾಡಿ ಹೋಗ್ತು, ಇಲ್ಲಿ ಮಾಡಿ ನಡುವುದಿಲ್ಲ. ಇಲ್ಲಿ ಮಾತು ಕೊಟ್ಟು ವಾದಕ್ಕೆ ಅಬದ್ಧ ಮಾಡಿದ್ರೆ ನಡುವುದಿಲ್ಲ. ಇಲ್ಲಿ ಉಳ್ಕೆದವರು ಕ್ರಮ ಮಾಡ್ತಾವ. ಉಳ್ಕೆ ದೇವರು ಇರಲಿ ನೋಡು. ಇಲ್ಲ ನೋಡು, ನನಗೆ ತಾವನ ಬಿಡ್ತಾನ. ಬಿಡಕ್ಕೆ ಮನಸ್ಸು ಮಾಡ್ಯಾನ, ಅಂದಲ್ಲೇ ಬಂದಾನ. ಬಿಡಕ್ಕೆ ಮನಸ್ಸು ಮಾಡಿದೆ. ಇವತ್ತಿನಿಂದ ನಾನು ಬಿಟ್ಟು ಬಿಡ್ತೀನಿ ಅಂತ ಬೂದಿ ಮುಟ್ಟು ಅಂತ ಹೇಳಿ ಇವತ್ತಿದೆ ಸೆರೆ ಕುಡಿದು ಬಿಡ್ತೀನಪ್ಪ. ಬಾಯ್ ಬಿಟ್ಟು ಅನ್ನು ಹೌದಾ? ಸರಿ ಸರಿ ಸರಿ. ಒಂದು ನಿಂಬೆಹಣ್ಣು ಹೊಡೆ.
ಸಾವಲ್ಲಿ ಇವನು ಸರಿಯಾಗಿ ಕುಡಿದು ಬಿಡಿಸು, ಬಿಡ್ಲಿಲ್ಲ ಅಂದ್ರೆ ಇವಾಗ ಆಕ್ಸಿಡೆಂಟ್ ಆಗಲಿ ಅಂತ ತಿನ್ನಿಸ್ಬಿಡವ. ಯಾವ ಹೇಳ್ತಿ ಗಂಡಗೆ ಆಕ್ಸಿಡೆಂಟ್ ಆಗಲಿ ಅಂತ ಬೇಡ್ಕೊಂತಾಳ. ನೋಡ್ಬಿಡು ಎಂತ ದೇವ್ರು ಹೇಳವ್ರ ನೋಡಿನಿ ಅಂತ ಇವಂಗ ಮಾಡೋ ಆಕಿಗೆ ಮುತ್ತೈತನ, ಆಕಿ ತಾನು ಮುತ್ತೈತನ ಅಂತ ಕಾಡ್ಕೊಂಡು ಆಕಿ ಧರ್ಮ ಯಾವಾಕಿನೂ ತನ್ನ ಗಂಡಗ ಬೇಕಾದ್ ಮಾಡಿದ್ರು ತನ್ನ ಗಂಡಗೆ ಆಕ್ಸಿಡೆಂಟ್ ಆಗಲಿ ಸಾಯಲಿ ಅಂತ ಏನ್ತಿನೂ ಅನ್ನೋದಿಲ್ಲ, ಅನ್ನಕ್ಕೆ ಬರುವುದೂ ಇಲ್ಲ. ದೊಡ್ಡರಿಂದ ಬಿಡಿಸಲ್ಲ ಸಾವಲ್ಲಿ, ಬಿಡ್ಲಿಲ್ಲ ಅಂದ್ರೆ ಶಿಕ್ಷೆ ಕೊಡಿಯಪ್ಪ ಅಂತ ತಿಳಿಸ. ಏನ್ ಬುದ್ಧಿ ಹಾಕ್ತೀವೋ ಹಾಕಿ ಬಿಡಿಸಪ್ಪ ಅಂತ ತಿನ್ನಿಸ್ಬಿಡಿ ಅನ್ಬೇಕು ಏನಾರು ಒಂದು. ಏನು ಬುದ್ಧಿ ಆಗ್ತದ ಅವ್ನು ಸೆರೆ ಕುಡಿದು ಬಿಡಿಸಪ್ಪ ನನ್ನ ನೋಡ್ಬಿಡು ಯಾ ದೇವ್ರ ಅಂಜಿಕಿಲ್ಲ, ಅಲ್ಲಾನ ಅಂಜಿಕಿಲ್ಲ, ಮೊಲ್ಲಾನ ಅಂಜಿಕಿಲ್ಲ, ಎಲ್ಲ ಅಂಜಿಕೆ ಇಲ್ಲಿ ಭೇಟಿಯಾಗಿ ಹೋಗತ್ತೆ. ಈ ಹೆಬ್ಬಳ್ಳಿಗೆ ಏನೈತಿ ನೋಡ್ಬೇಕಂತ ಬಂದಾರ. ಬೆಂಕಿ ತಪ್ಪು ಮಾಡಿದ್ರೆ ಸುಡುತ್ತ ಅಂತ ಹೇಳ್ಬಿಡ್ರಿ ಕುಂದ್ರ ಸರಿ ಕೈ ಎತ್ತು ನೋಡ್ರಿ. ಸರಿ ಸರಿ ಅದೇ ಕುಡಿತಾರ್ರಿ, ಮೈಯಕ ಕುಡಿತದ ಬರೀ ಟೆನ್ಷನ್ ಹೊಲ್ದಾಗ ದಗದ್ ಮಾಡಂಗ ಅನ್ಸಲತ್ತಿ ಏನೋ ಅನ್ಸಲ್ಲ. ನೋಡ್ಬಿಡ್ರಿ ಒಂದು ನಿಂಬೆ ಮಾಡ್ಕೊಡೇ ಬಿಡಿಸ್ರಿ. ಇಳಿಸಪ್ಪ ಇಳಿಸವನು ಬಿಡಿಸಪ್ಪ, ಬಿಡ್ಲಿಲ್ಲ ಅಂದ್ರೆ ಬಾಯಿ ಕಡೆಯಪ್ಪ ಅಂತ ತಿಳಿಸ. ಸ್ವಲ್ಪ ನೋಡ್ತೀನಿ ಉಗಾದಿ ಅನ್ತಾನೆ ತಿನ್ನಿಸವ. ಇವನು ಗುಡಿಯಲ್ಲಿ ಬಿಡಿಸಪ್ಪ ಅಲ್ಲ ಅಲ್ಸಾವಲ್ಲಿ, ಬಿಡ್ಲಿಲ್ಲ ಅಂದ್ರೆ ಇವನು ಬಾಯಿ ಕಳಿ ಅಂತ ಹೇಳಿ ತಿನ್ಸ. ಬಾಯಿ ಕಳೆದ್ರೆ ಅವನ ಜೀವನ ಏನು ಹೆಂಗ? ದಾರು ಕುಡಿದು ನಿನ್ನೆ ಕಾಪಾಡಪ್ಪ ನಾ ಮತ್ತೆ ನಿನ್ನೆ ಕಾಪಾಡ ಪ್ರಸಾದ ಕೊಡ್ರಿ. ಇನ್ನು ತಿಳ್ಕೊಲಿಲ್ಲ ಅಂದ್ರೆ ನೋಡ್ಕೊಡ್ರಿ. ನಾನು ಅವನ್ನ ಬಾಯಿ ಕಾಡುದಿಲ್ಲ, ಗಂಟ್ಲಕ್ಕೆ ಕಾಡ್ತೀನಿ. ಅವಾಗ ತಪ್ಪಾಗಿ ಬಂದು ಇಲ್ಲಿ ಬೂದಿ ಬಡ್ಕೊಂಡು ಮಟ್ಟ ಅದು ಗಂಟ್ಲ ತ್ರಾಸ ಆರಾಮ ಆಗುದಿಲ್ಲ. ಡಾಕ್ಟರ್ ಕೆಟ್ಟ ಹೆಸರು ಇಡ್ತಾ ನನ್ನ ಹತ್ರ ಬಂದು ಆರಾಮ ಮಾಡಿ ತೋರಿಸ್ತೀನಿ. ಬಿಟ್ಟಾದ್ರೆ ಉದ್ಧಾರಣ ಮಾಡ್ತೀನಿ, ಅವನು ಬಳೆ ಬಂಗಾರ ಮಾಡ್ತೀನಿ. ನನ್ನ ಕೂಡ ಸವಾಲು ಹಾಕಿದ್ರೆ ಅವನು ಗಂಟ್ಲು ಹುಷಾರು ಅಂತ ಹೇಳ್ರಿ ಕುಂದ್ರ. ನೋಡ್ರಿ ಇನ್ನೊಬ್ಬನ ತಗೊಂಡ್ ಬಂದಾರ, ಆದ್ರೆ ಅದು ಉಳಿತದ. ಇನ್ನೂ ಒಬ್ಬನ ತಗೊಂಡ್ ಬಂದಾರಪ್ಪ, ಅವನ್ನ ಕರ್ಕೊಂಡು ಬಂದ. ಇನ್ನೊಬ್ಬರು ಯಾರದೇ ಬರ್ರಿ ಸೆರೆ ಕುಡಿಸಕ್ ಬಂದ ಕರ್ಕೊಂಡ್ಬಾರ. ಬಾಣ ಬಾಣ ಪಟ್ಟ ಬಾಣ ಹೊಡ ಹೊಡ ಬೇಗ ಬಾ. ನಡಿ 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 ಜೋಡಿ ಮೇಲೆ ಜೋಡಿ अल्लाह कहाँ ಅಂತ ಕೇಳಿದ್ರೆ ಶರೀರ ಪ್ಯಾಕೆಟ್ ಮೇ ಹಾಯ್ ಅಂತ ನಾವ ಒಂದು ನಿಂಬೆ ಕೊಡ್ರಿ. ಕರ್ಕೊಂಬಂದವ್ರು ತಂದಿಕಾಯಿ ಕೊಡ್ರಿ. ಇವನ್ನ ಕುಡಿದು ಬಿಡಿಸೋಣ ಅಲ್ಸಾವಲಿ. ಬಿಡ್ಲಿಲ್ಲ ಇವನು ಮೂಲಿ ಕುಂದ್ರಸ ಅಂತ ಹೇಳಿ ತಿನ್ನಿಸಪ್ಪ. ನಿನ್ನ ಹಾಳಿ ಬದುಕಾವ ಮೂಲಿ ಕುಂತ್ರ ನಿನ್ನ ಮನ್ಸಿಗಾರ ಬರುತ್ತಾನ ಅದು ನೋಡ್ರಿ. ಮುಂದೆ ನಾವು ಸುದ್ದಿ ಮಾಡವಲ್ಲೇನು ಕೆಡಿ ಸುದ್ದಿ ಮಾಡುದ್ರಾಗ ಏನೈತಿ ಹಾಕು. ಕೆಡಿಸಿ ಸುದ್ದಿ ಮಾಡುದ್ರಾಗ ಅರ್ಥ ಇಲ್ಲ. ಅದು ಇದ್ದದ್ದು ಕಾಕೊಂಡು ಹೋಗು. ಪೆಟ್ಟು ಕೊಡ್ಲಾರ್ದ ಯಾವ ಸುದ್ದಿ ಆಗುದಿಲ್ಲ. ಪೆಟ್ಟು ಕೊಡಾಕ ಹಲವಾರು ತರ ಪೆಟ್ಟು ಅದಾವ. ಫಿನಿಶ್ಮೆಂಟ್ ಅದ್ರಾಗ ಕೊಟ್ಟು ಸುದ್ದಿ ಮಾಡಬಹುದು. ಸೇರೆ ಕೊಡ್ಬಿಡ್ತೀನಪ್ಪ ಅಂತ ಹಚ್ಕೋದ ಹಂಗಾರೆ ಅಣ್ಣ ಅಣ್ಣ ಸೇರೆ ಕೊಡ್ಬಿಡ್ತೀನಪ್ಪ.
ನೀನೇ ಉದ್ಧಾರ ಆಗ್ತಿ. ಸರಿ ಸರಿ ಇಲ್ಲ ಸರ್ ಬಿಟ್ಟು ಉದ್ಧಾರ ಮಾಡುತ್ತೀನಿ. ಬಿಡ್ಲಿಲ್ಲ ಅಂದ್ರೆ ರೋಹನ್ ಗೌಡ್ರಿಯ ಹೇಳಿ ಅವ್ರ ಜೀವನ ಮುಂದೆ ಬಹಳ ಕೆಟ್ಟ ಆಗೋದೈತಿ. ನೋಡಿ ಇಷ್ಟ ತಿಳ್ಕೊಬೇಕು ನೋಡು. ಸರಿಯಪ್ಪ ಮುಟ್ಟಬಿಡು ಸರಿ ಹೋಗಪ್ಪ. ಸರಿ ಸರಿ ಮಂದಿ ರೋಹನ್ ಗೌಡ್ರಿಯ ಹೇಳ್ರಿ. ನೀರಿನ ಆಸೆ ಇಟ್ಕೊಂಡು ನೀರು ಕೊಡು ಎದ್ದ ಅಂತ ಬಂದ. ನೋಡ್ರಿ ಯಾರು ಬೋರ್ ಹಾಕ್ಸ್ಬೇಕನ್ನೋದ್ರಿ ಯಾರ್ದ್ರಿ ಬರ್ರಿ ಬೋರ್ ಹಾಕ್ಸೋರ. ಈ ಕಡೆ ಬರ್ರಿ. ಅವ್ರಿಗೂ ಕೊಡು. ಬರಮ್ಮ ಬರಮ್ಮ ತೋರಿ ಪರ್ಸೆಂಟ್ ತಗೋರೆ ಅವ್ರಿವ್ರ ಮಾತು ಕೇಳಬೇಡ. ಅವ್ರಿವ್ರು ತೋರಿಸುವ ಜಾಗ ಗುರುತ ಮಾಡಿದ ಜಾಗದಾಗ ನನ್ನ ಬೂದಿ ಮಾತ್ರ ಹಾಕಬೇಡ. ನಿಮ್ಮ ಮನಸ್ಸಿನಾಗ ನಾ ಇರ್ತೀನಿ. ನಿಮ್ಮ ಮನಸ್ಸ ನಿಮಗೆ ಸಾಕ್ಷಾತ್ಕಾರ ದೇವರಾಗಿ ನಿಂದಿರ್ತದೆ. ಓದಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನಸ್ಸು ಎಲ್ಲಾಗುತ್ತೆ ಅಲ್ಲಿ ಶಿವ ಅಂತೇಳಿ ಬೂದಿ ಹಾಕಿ ಆ ಜಗದಾಗ ಬೋರ್ ಹಾಕ್ಸ್ಬಿಡ್ರಿ. ನೀರು ಕೊಡ್ತೀನಿ. ನಂಬಿಕೆ ಆದವರು ಮೊದಲನೇ ನೀರು ತೊಗೊಂಬಂದು ಸಕ್ಕರೆ ಇಸ್ಕೊಂಡು ಹೋಗ್ರಿ. ಬೇಕಾದ ಹಾಕ್ಸ್ರಿ, ಮೊರ್ತ ಕೇಳಬೇಡ್ರಿ, ಕುಂದ್ರಂತ ಹೇಳಿ. ಸರಿ 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 ಹೇಳಿಲ್ಲ ಒಂದು ಕಳ್ಕೊಂಡ ಪ್ರಶ್ನೆ ಕೇಳಕ್ ಬಂದಾರ. ನೋಡ್ರಿ ಕಳ್ಕೊಂಡ್ ವಿಷಯ ಕೇಳಕ್ ಬಂದ್ರೆ ಯಾರ್ದು ಬರ್ರಿ ಕಳ್ಕೊಂಡ್ ಬರಮ್ಮ ಬರಮ್ಮ ಏನ್ ಕರ್ಕೊಂಡ್ ಮನೆ ನಿಮ್ಮ ಮನೆಯವರು ಬ್ಯಾಗ್ ಕರ್ಕೊಂಬಂದ್ರ ಏನ್ ಬ್ಯಾರೆಗ ಟ್ರೈನಾಗ ಬ್ಯಾಂಕ್ ATM ಕಾರ್ಡು ಪ್ಯಾನ್ ಕಾರ್ಡು ಫೋನು ಎಲ್ಲ ಇಟ್ಕೊಂತಪ್ಪ ಬ್ಯಾಂಕ್ ಬ್ಯಾಗ್ ಮಾತ್ರ ಸಿಗೋದಿಲ್ಲಪ್ಪ. ಹೆಸರು ಹೇಳಕ್ಕೂ ಬರೋದಿಲ್ಲ. ಡಾಕ್ಯುಮೆಂಟ್ಸ್ ನಿನ್ನ ಕಾಗದ ನಿನ್ನ ಮನೆಗೆ ಎಲ್ಲಿ ಬರ್ತಾವ. ಪ್ರಸಾದ್ ಹಚ್ಚರೆ ಕೊಡ್ರಿ, ಹೋಗೋ ಪ್ರಸಾದ್. ಅದ್ರ ಬ್ಯಾಗ್ ಮಾತ್ರ ಸಿಗೋದಿಲ್ಲ, ಹೆಸರು ಹೇಳಕ್ ಬರೋದಿಲ್ಲ. ಕಾಗದ ಮಾತ್ರ ಬರ್ತಾವ. ಕುಂದ್ರಂತ ಕುಂತಾಗ ನಿನ್ನ ಮಗ ಹೋಗಿ 14 ವರ್ಷ ಆಯ್ತು. ಬರೋದಿಲ್ಲ ಅಂತ ಹೇಳಿ ಸರಿ ಗಂಡ ಮನೆ ತೊಂದ್ರೆ ಐತಿ. ಪ್ರಸಾದ್ ಕೊಡ್ರಿ, ಕಾಯಕಾಲೊಳಗೆ ಹೇಳ್ತಾರೆ. ಕುಂತಾಗ ಹೇಳ್ತಾರೆ ನಿಮ್ಮ ಸರಿ ಕಳ್ಕೊಂಡು ಬರ್ರಿ ಪಟ್ಟು ಬರ್ರಿ. ಈಕಿನ ಮಗ ಹೋಗ್ಯಾನ. ಮಗ ಕೊಡ್ರಿ. 6 ತಿಂಗಳು ನನ್ನ ಮಗ ಹೋದಾಗ ಮುಗಾದ ಹೇಳುತ್ತೆ, ಬರ್ಲಪ್ಪ ಅವನು ಕರ್ಕೊಂಬಂದು ಸಕ್ಕರೆ ಹೇಳ್ತೀನಿ ಅಂತ ಬೇಡ್ಕೊಂಡು ಹೋಗೋದು. ಹೇಳ್ಕೊಂಡೋಗಮ್ಮ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಈ ಹೆಬ್ಬಳ್ಳಿಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಜ್ಜಾರ ಹೊಸ ದರ್ಗಾ ಓಪನಿಂಗ್ ಆಗುತ್ತೆ. ಯಾವಾಗ ಓಪನಿಂಗ್ ಆಗುತ್ತೆ ಕೇಳೋಣ ಬನ್ನಿ ಇಲ್ಲಿಯ ಹಿರಿಯರಿಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಅಜ್ಜಾರ ದರ್ಗಾ ಓಪನಿಂಗ್ ಆಗುತ್ತೆ ರೀ, ಅದು ಎಷ್ಟನೇ ತಾರೀಕು ಆಗಿತ್ತು ರೀ? ಫೆಬ್ರವರಿ 10ನೇ ತಾರೀಕಿಗೆ ದರ್ಗಾ ಓಪನಿಂಗ್. 10-11 10ನೇ ತಾರೀಕು ಒಂದು ವಿಶೇಷ ಕಾರ್ಯಕ್ರಮ ಇರ್ತಾವೆ. ಊರಾಗ ಕುಂಭಮೇಳ ಇರ್ತಾವೆ, ಕಳಸ ರೋಣ ಇರ್ತಾವೆ, ಮತ್ತು
ದೊಡ್ಡ ದೊಡ್ಡರು ಪಟ್ಟ ದೊಡ್ಡ ದೊಡ್ಡ ಅಜ್ಜಾರು ಬರ್ತಾರೆ, ಅವರು ಪ್ರವಾಸನ ಇರ್ತಾವೆ, ಮತ್ತು ಡೊಳ್ಳು ಸಮೇತ ಭಾಳ ಕಾರ್ಯಕ್ರಮ ಭಾಳ ಇರ್ತವೆ. ವಿಜೃಂಭಣೆಯಿಂದ ಕಾರ್ಯಕ್ರಮ ಇರ್ತವೆ. ಸುಮಾರು ಎಷ್ಟು ಜನಸಂಖ್ಯೆ ಆಗ್ಬೋದು ಸರ್ ನಿಮ್ಗೆ ಅನಿಸಿದ ಪ್ರಕಾರ? ನಮ್ಗೆ ಅನಿಸಿದ ಪ್ರಕಾರ ಲಿಮಿಟ್ ಇಲ್ಲ, ಅವೇನು ಸ್ವಲ್ಪ ಒಂದು 50,000 ಗಂಟೆ ಲಕ್ಷ ಗಂಟೆ ಜನ ಕೂಡ್ಬೋದು. ಮತ್ತು ನಮ್ಮ ಬಾಳುಕುಟ್ಟಿಯಿಂದ RD ಬಾವರಿಂದ ಒಂದು ಮನೋರಂಜನೆ ಇರ್ತಾವೆ, ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮಗಳು. ಅಂದರೆ ಬೇರೆ ಬೇರೆ ರಾಜ್ಯದಿಂದನೂ ಬರ್ತಾರೆ ಸರ್ ಭಕ್ತರು? ಮಗ್ಲ ಅಲ್ಲಿ ತಮಿಳ್ನಾಡು, ಆಂಧ್ರ, ಬಾಂಬೆ, ಪ್ರತಿಯೊಂದು ಜಿಲ್ಲಾದವರು, ಪ್ರತಿಯೊಂದು ಮಗ್ಲ ಹಳ್ಳಿ ರಾಜ್ಯದವರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಎಲ್ಲರೂ. ನೀವು ಹೇಳಿದ್ರೆ ಸರ್ ಬೇರೆದವ್ರಿಗೆ ನಿಮ್ಮ ಯಾರಿಗಾದರೂ ನಿಮ್ಮ ಪರಿಚಯ ಇರೋರಿಗೆ ಆಯ್ತು, ಬರೀ ಅಜ್ಜಾರ ದರ್ಗಾ ಓಪನಿಂಗ್ ಐತಿ, ಎಲ್ಲರೂ ನಾವು ಭಕ್ತರು ಎಲ್ಲರೂ ಒಂದು ಕೈ ಮುಗಿದು ಕೇಳ್ಕೊಂತ ಎಲ್ಲರೂ ಬಂದು ಒಂದು ಅಜ್ಜಾರ ಒಂದು ಆಶೀರ್ವಾದ ತೊಗೊಂಡು ಒಂದು ಓಪ್ನಿಂಗ್ಗೆ ಬಂದು ಹೋರಿ ಅಂತ ಎಲ್ಲರೂ ನಾವು ಕೇಳ್ಕೊಂತೀವಿ. ಸರ್ ಇಲ್ಲಿ ಹೇಗೆ ಅಂದರೆ ಅಜ್ಜಾರ್ ದೇವ್ರು ಹೇಳ್ತಾರೆ ಜಾತಿ ಭೇದ ಭಾವ ಏನು ಮಾಡ್ತಾರೆ ಸರ್? ದೇವರಲ್ಲಿ ಎಲ್ಲಿ ಜಾತಿ ಭೇದ ಎಲ್ಲಿರ್ತದೆ? ದೇವರಲ್ಲಿ ಯಾವ ದೇವ್ರಂತಲ್ಲಿ ಜಾತಿ ಭೇದ ಇರೋದಿಲ್ಲ. ಎಲ್ಲರೂ ದೇವ್ರಿಗೆ ಅಂದ್ರೆ ಎಲ್ಲರೂ ಒಂದು ಎಲ್ಲ ಜಾತಿಯವ್ರು ಒಂದ ಮಕ್ಕಳು ಅಂತ ಇರ್ತೈತಿ. ಇಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ ಸರ್? ಇಲ್ಲಿ ಜಾತಿ ಭೇದ ಇಲ್ಲ. ಯಾವ ಜಾತಿ ಯಾವ ಜಾತಿಯವ್ರು ಬಂದರೂ ಎಲ್ಲರಿಗೂ ನೀವು ಅಜ್ಜಾರ್ದು ಇಷ್ಟು ವರ್ಷ ಆಯ್ತು ಸೇವೆ ಮಾಡಕ್ತೀರಿ ಸರ್, ಇಲ್ಲಿ ಎಷ್ಟು ರೂಪಾಯಿ ತೊಗೋತಾರೆ ಸರ್ ಅಜ್ಜಾರ್ ದೇವ್ರ ಹೇಳಕ್ಕೆ? ನೋಡ್ರಿ, ದೇವ್ರು ಹೇಳ್ತಾನೆ ಯಾರು ರೊಕ್ಕನ ತೊಗೊಂಡ್ರಿ, ಬಂದ ಭಕ್ತರು ಅವ್ರ ಕಷ್ಟವನ್ನು ಪರಿಹಾರ ಆದ್ರೆ ಅಷ್ಟ ಸಾಕಿರೋದು. ಅಂದರೆ ಈಗ ಸಾಕಷ್ಟು ಕಡೆ ಈಗ ದುಡ್ಡು ತೊಗೊಂಡು ದೇವ್ರ ಹೇಳೋರು ಇರ್ತಾರೆ, ಇಲ್ಲಿ ಯಾವ ಥರ ಅಂತ? ಅಲ್ಲ, ಎಲ್ಲ ಎಲ್ಲೆಲ್ಲಿ ಹೆಂಗಿರ್ತಾವೆ ನಮ್ಗೆ ಗೊತ್ತಿಲ್ಲ, ಆದ್ರೆ ಇಲ್ಲಿ ಮಾತ್ರ ದುಡ್ಡು ತೊಗೊಳೋದಿಲ್ಲ. ದುಡ್ಡು ತೊಗೊಳಲ್ಲ. ಅವ್ರು ಬಂದು ಕಷ್ಟಗಳು ಬಗೆಹರಿತಂದ್ರೆ ಅವ್ರು ಏನೋ ಬೇಡ್ಕೊಂಡಿರ್ತಾರೆ. ನಮ್ಮ ಕಷ್ಟ ಬಗೆಹರಿತಂದ್ರೆ ನಾವೇನೋ ಇಷ್ಟು ಕಾಣಿಕೆ ಏನೋ ಅವ್ರು ಬೇಡ್ಕೊಂಡಿರ್ತಾರೆ. ಅವ್ರು ಏನೋ ಅದು ಬೇಡ್ಕೊಂಡು ಏನೋ ಮುಟ್ಸಿದ್ರೆ ಅದು ಅಷ್ಟ ಉಳ್ಕೆದೇನು ರೊಕ್ಕ ಏನಿಲ್ಲ ಅಲ್ಲಿ. ಧನ್ಯವಾದಗಳು, ನಮಸ್ಕಾರ. ಬನ್ನಿ ಪ್ರೇಕ್ಷಕರೇ, ಇಲ್ಲಿ 13 ವರ್ಷದಿಂದ ಬರ್ತಿದ್ದಾರಂತೆ ಭಕ್ತರು, ಅವ್ರಿಗೂ ಕೂಡ ಕೇಳೋಣ ಅಜ್ಜಾರ್ ಇವ್ರ ಕಷ್ಟಗಳನ್ನು ಯಾವ ರೀತಿ ಪರಿಹಾರ ಮಾಡಿದ್ರು ಅಂತ. ಸರ್ ನಮಸ್ಕಾರ. ನಾ ಹೇಳ ನಾನು ಬಂದಿದ್ದು ಎಲ್ಲರಿಗೂ ತಿಳಿಸಬೇಕೆಂದರೆ 2013 ತಿಂಗಳ ಗೊತ್ತಿಲ್ಲ, ನೆನಪಿಲ್ಲ. 2013ರಿಂದ ಬರಾಕತ್ತಿದ್ದೆ. ಒಂದು ಸಲ ಬಂದು 11 ವರ್ಷ ಗ್ಯಾಪ್ ಇಟ್ಟೆ. 2024ರಾಗ ಬಂದೆ, 25 ಹೆಜ್ಜೆ ಇಟ್ಟೆ. 24ರಾಗ ಬಂದಾಗ ಈಗ ಕನಿಷ್ಠ ಏನಂದ್ರು ಒಂದು 2-3 ತಿಂಗಳ ಅಥವಾ 4-5 ತಿಂಗಳಾಗಿದೆ. ಅದ್ರಾಗ ಫಸ್ಟ್ ಬಂದ ಕೂಡ 2ನೇ ಸಲ, ಸೆಕೆಂಡ್ ಸಲ ಅವಾಗ ಅಜ್ಜಾರು ಕೇಳಿದರು, ಏನಪ್ಪ ತಮ್ಮ ನೀನು 2013ರಾಗ ಬಂದು 2024ರೊಳಗೆ 11 ವರ್ಷ ಗ್ಯಾಪ್ನಾಗೆ ನಿಂದು ಎಷ್ಟು ದೇವ್ರ ರೊಕ್ಕ ತಿಂದರು? ಹಾಂ ತಿಂದಾರ್ರಿ ಅಜ್ಜಾರ, ತಪ್ಪಾಗೈತೆ ರೀ, ಕಾಲು ಹಿಡ್ಕೊಂಡ್ತೇನೆ ರೀ. ಹಾಂ ಹಂಗಾರ ಇಲ್ಲಿ ಬಾ ಗದ್ದಿಗೆ, ಹಂಗಾರದ ನೀನೆಲ್ಲ ಮಾಡ್ತೀನಿ, ಪರಿಹಾರ ಮಾಡ್ತೀನಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡ್ಯಾರ. ಇನ್ನೂ ಹಂಗೆ ನಾ ಬರ್ಕೊತದೇನಿ. ನಂದು ಇನ್ನೂ ಕೆಲವೊಂದು ಕಾಲು ಹೋಯ್ತು, ಪೌಡರ್ ಕೊಟ್ಟರು, ಅದು ಆಯಿತು, ಮತ್ತು ಸ್ವಲ್ಪ ಆಯ್ತೈತಿ, ಅದೊಂದು ಹೆಸರು ತೊಗೊಂಡು ಇದು ಮಾಡ್ತೀನಿ. ಮೊನ್ನೆ ಅನ್ನಪ್ರಸಾದ ಮಾಡಿದ್ದೀನಿ ನಾನು, 1/2 ಕ್ವಿಂಟಲ್ ಮನಸ್ಸೇ ಬಂತು ಮಾಡಿದ್ದೀನಿ. ದರ್ಗಾಕಲ್ಲಿ 1500 ಕೊಟ್ಟಿದ್ದೀನಿ, ಕಡಿಮೆ ಐತಿ. ಇನ್ನೂ ಜಾಸ್ತಿ ಅವ ಗೋಧಿ ಬೆಳೆಸ್ಯಾನ, ಅದು ಕೊಟ್ಟರೆ ಅವ್ಗೇನು ಅಲ್ಲ ಒಂದು ನನ್ನ ಶರೀರ ಸದ್ಯಕ್ಕೆ ಅವಂದು ಮಾಡೀನಿ. ಎಟ್ಲೀಸ್ಟ್ ನಾನು ನಿಂತೇನೆ ಅಷ್ಟೇ, ಆದರೆ ಜ್ಞಾನ ಮಾತ್ರ ಅಲ್ಲಿ ತಿರುಗ್ತೈತಿ. ಅವ್ರು ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಇಲ್ಲಿ ಎಷ್ಟು ರೂಪಾಯಿ ತಗೋತಾರೆ ಸರ್ ಅಜ್ಜಾರ್ ನಿಮ್ಮ ಹತ್ರ? ರೊಕ್ಕ ತೊಗೊಳೋದಿಲ್ಲ ಅವರು. ನಿಮ್ಮ ಹತ್ರ ಅಷ್ಟೇನಾ ಏನು ಬೇರೆ ಹತ್ರ? ನಮ್ಮಂತ್ರ ರೊಕ್ಕ ತೊಗೊಳ್ಳೋ, ಯಾರಿಗೂ ರೊಕ್ಕ ತೊಗೊಳ್ಳೋದು. ಅಲ್ಲಿ ಒಂದು ಇದು ಮಾಡಿದ್ದಾರೆ, ಕಾಣಿಕೆ ಡಬ್ಬಿ. ಅಲ್ಲಿ ನೀವು ಕಾಣಿಕೆ ಡಬ್ಬಿ ಒಳಗೆ ಹಾಕಬೇಕು, ಮತ್ತು ಯಾರ ಕೈಯಾಗ ಕೊಡೋಂಗಿಲ್ಲ. ಅಲ್ಲಿ ಬೋರ್ಡ್ ಬರ್ದಾರೆ, ಅದನ್ನು ಓದಬೇಕು, ಅದ್ರಾಗ ಹಾಕಬೇಕು. ಮತ್ತು ಇಲ್ಲಿ ಸಕ್ರೆ ಅವನ್ನೆಲ್ಲ ತೊಗೊತೀವಲ್ಲ, ತೊಗೊಂಡು ಅವನ್ನ ಗದಿಗೆಗೆ ಮುಟ್ಟಿಸ್ತಾರೆ. ಮುಟ್ಟಿಸಿದ ನಿಮ್ಗೆ ವಾಪಸ್ ಕೊಡ್ತಾರೆ. ನಿಮ್ಮ ಭಕ್ತಿ ಇದ್ದರೆ ಜನಸಂಖ್ಯೆಗೆ ಸ್ವಲ್ಪ ಹಂಚಬಹುದು, ಇಲ್ಲ ಮನೆಯಾಗ ಹೋಗಿ ಚಹಾ ಮಾಡಿ ಕುಡಿಬೋದು. ಆನಂತರ ಊದು ಇರ್ತೈತಿ, ಸಬಕಾರ ಇರ್ತೈತಿ, ಎಣ್ಣೆ ಇರ್ತೈತಿ, ಎಲ್ಲನೂ ತೊಗೊಂಡು ನೀವು ಮನೆಯಾಗ ಯೂಸ್ ಮಾಡಬೇಕು. ಅವನ ಹೆಸರು ತೊಗೊಂಡು ಇಲ್ಲಿ ಮಂತ್ರಿಸಿ ಕೊಡ್ತಾರೆ. ಅದನ್ನ ಹೆಸರು ತೊಗೊಂಡು ನೀವೇನು ಸ್ನಾನ ಮಾಡಿದ್ರೆ ನಿಮ್ಮ ಪರಿಹಾರ ಆಗಿಬಿಡ್ತೈತಿ. ಏನೇ ಇರಲಿ, ಹುರುಕು ಉಣ್ಣೆ ಏನು ಕಜ್ಜಿ ಏನೇ ಇರ್ತಾವೆ, ಎನಿ ETC ಎಟ್ಸೆಟ್ರಾ, ಅದನ್ನು ನೀವು ಮಾಡಿದರೆ ನೀವು ಭಕ್ತಿಯಿಂದ ನೀವು ಅವ್ರಿಗೆ ಕೇಳ್ಕೊಂಡ್ರೆ ನಿಮ್ಮ ಮನೆ ಹಿಂದೆ ಬರ್ತಾನೆ. ನೀವು ಭಕ್ತಿ ಇಲ್ಲದೆ ನೀವು ಬಂದ್ರೆ ನಿಮ್ಗೆ ಆಶೀರ್ವಾದ ಸಿಗೋದಿಲ್ಲ. ಎಷ್ಟೋ ಜನ ಬಂದು ಹೋಗಿದೆ, ಇನ್ನೂ ಇಡೀ ಜಗತ್ತಿಗೆ ಪ್ರಸಿದ್ಧ ಆಗ್ತೈತಿ. ಅದು ಹಂಗೈತಿ ಅಜ್ಜ ಅಂತ ಆಶೀರ್ವಾದ. ಈಗ ಅಜ್ಜಾರ್ ದರ್ಗಾ ಓಪನಿಂಗ್ ಇದೆ ಸರ್, ನಿಮ್ಗೆ ಗೊತ್ತಾ? ದರ್ಗಾ ಓಪನಿಂಗ್ ನನಗೆ ಗೊತ್ತು. ನಾನು ಅಲ್ಲಿ ದರ್ಗಾ ಓಪನಿಂಗ್ ನಂದು ಹೊಸ ಟ್ರ್ಯಾಕ್ಟರ್ ತರಗತ್ತೀನಿ. ಇವರು ಟ್ರ್ಯಾಕ್ಟರ್ 744 5 ಸ್ಟಾರ್, ನಂದು 5 ಸ್ಟಾರ್. ಅದು ಹೊಸ ಗಾಡಿ, ಹೊಸ ಟೇಲರು, ಹೊಸ ಹುಡ್. ಈಗ ಹುಡ್ಡಿಗೆ ಗಾಡಿ ಕೊಟ್ಟು ಕಳಿಸ್ರಿ ಅಂದ್ರೆ ಆದ ಗಾಡಿ ಫಸ್ಟ್ ಇಲ್ಲಿ ಬರ್ತೈತಿ. ಮೊನ್ನೆ ಅವರು ನಾವು ಊಟ ಹಾಕೀವಿ, ಈಗ ಅವ್ರದ್ದು ಊಟ ಮಾಡ್ಕೊಂಡು ಹೋಗತ್ತೆ. ನಮ್ಮ 3 ಜನ
ಮತ್ತು ಈಗ ಬ್ಯಾಟಿ ಬೇಡ್ಕೊಂಡೇನಿ, ಕಾಲು ನೋವಾಗಿತ್ತು, ಎಮ್ನೂರಪ್ಪ ಒಂದು ಇವರು ಒಂದು ಬ್ಯಾಟಿ ಬೇಡ್ಕೊಂಡೇನಿ. ಅದು ಈ ವರ್ಷ ತುಂಬೊಳಗೆ ಮಾಡ್ಬೇಕು, ನಡೆಸ್ತಾರೆ ಆಕೈತಿ. ನೀವು ಬೇರೆದವ್ರಿಗೆ ಕರ್ಕೊಂಬಂದಿದ್ರಾ ಸರ್ ಇಲ್ಲಿ ಯಾರಿಗಾದ್ರೂ? ಹಾಂ, ಕರ್ಕೊಂಬಂದಿದ್ದೆ. ಈಗ ದೋಸ್ತರು ಕರ್ಕೊಂಬಂದಿದ್ದೆ, ಚಡ್ಡಿ ದೋಸ್ತರು. ಅವ್ರ ಒಳಗೆ ಕರೆದ್ರು, ಹೆಣ್ಣು ಬೇಕು ಅಂತೇಳಿ ಅದು ಮಾಡ್ಯಾರ. ಅದಾಗೈತಿ. ಅವ್ರು ಮಾಡ್ಕೊಂಡು ನಿಂತಾರೆ. ಅವ್ರ ಸಾಮಾನು ಅದ ಒಳಗೆ, ಅದನ್ನು ಕೊಡ್ತಾರೆ. ನಾವು ತೊಗೊಂಡು ಹೋಗ್ಬಿಡ್ತು. ನಾನು ಹಳೆ ಗಿರಾಕಿ, ಅಜ್ಜಿಗೆಲ್ಲ ಗೊತ್ತೈತಿ. ಅಮ್ಮರಿಗೆ ನಮಸ್ಕಾರ ಮಾಡ್ತೀನಿ ನಾನು, ತಾಯಿಗೆ. ಅಲ್ಲೇ ಸಿಕ್ಕಿಬಿಡುತ್ತೆ ನನಗೆ ಆಶೀರ್ವಾದ. ಮನ್ಯಾಗ ಒಂದು ಇಟ್ಟಿರ್ತೀನಿ ಫೋಟೋ, ಅಲ್ಲೇ ಮಾಡ್ತೀನಿ. ಉದನ್ ಕಡ್ಡಿ ಊದು ಏನೇ ಇರಲಿ ಹಾಕಿಬಿಡ್ತೀನಿ. ಸರ್ ಇಲ್ಲಿ ಮಕ್ಕಳು ಇರದೇ ಇರೋರಿಗೆ ಮಕ್ಕಳ ಕೊಡ್ತಾರಂತೆ, ಅದು ವೈದ್ಯರಿಂದ ಸಾಧ್ಯವಾಗೋದು ಇವ್ರ ಕೈಲಿ ಆಗುತ್ತೆ? ಆಗುತ್ತೆ, ಸಾಧ್ಯ ಆಗುತ್ತೆ, 100%. ಈಗ ಆಗಿದೆಯಾ ಸರ್ ಯಾರಿಗಾದ್ರೂ ನೀವು ಕೇಳಿದ್ರಿ? ಅದು ನಾನು ಆಗೈತೆ ಅಂತ ನನ್ನ ಮುಂದೆ ಯಾರು ಹೇಳಕ್ಕೆ ಬಂದಿಲ್ಲ. ಆದ್ರೆ ನಮಗೆ ಅಜ್ಜ ಮನಸ್ಸಿನಾಗ ಹೊರ್ತು ಹೇಳ್ತಾರೆ, ಆಗ್ಯಾವು ಅದಲ್ಲೇ ಎಲ್ಲರೂ ಬರ್ತಾರೆ ಇಲ್ಲ ನನ್ನಂತೆ ಅಂತ ಹೇಳ್ತಾರೆ ಅಜ್ಜ. ಧನ್ಯವಾದ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.